ಆಹಾ ನನ್ ಚಂಪ ಚಿನ್ನ, ಆಹಾ ನನ್ ಚಂಪ ಮುತ್ತು, ಆಹಾ ನನ್ ಚಂಪ ಹೊಳ, ಆಹಾ ನಮ್ ಹಿಂಗೆ ಮಾಡ್ತಿದ್ರೆ ನನ್ ಸಿಟ್ಟು ಬಂದ್ರೆ ಏನಾಗುತ್ತೆ ಗೊತ್ತಾ? ಲಟ್ಟನ್ಗೆ ತಗೊಂಬಂದು ನಿಮ್ ತಲೆನ ಓಪನ್ ಮಾಡ್ಬಿಡ್ತೀನಿ. ನಮ್ ತಲೆನ ಯಾಕೆ ಓಪನ್ ಮಾಡ್ತೀಯಾ, ರಿಪೇರಿ ಮಾಡ್ತೀಯಾ? ನಮ್ ಸಂಸಾರನ ರಿಪೇರಿ ಮಾಡೋದಕ್ಕೆ ಏನು ಯೋಚನೆ ಮಾಡಿದ್ಯಾ ಅದನ್ನ ಹೇಳು. ಯಾರೋ ರಿಸರ್ಚ್ ಪರ್ಸನ್ನ ಕರೆಸ್ತೀನಿ, ನಮ್ಮ ಸಂಸಾರನ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಲ್ಲೇ ಯಾರೇ ಬರ್ತಾರೆ? ಗೊತ್ತು ರೀ, ನಮ್ಮ ಸಂಸಾರಗೆ ಸರ್ವಿಸ್ ಮಾಡಬೇಕು, ಇವತ್ತು ಒಳ್ಳೆ ಟಿಪ್ಸ್ ಕೊಡಬೇಕು ಅಂತ. ಅದೆಲ್ಲ ಇವತ್ತಾಗತ್ತೆ. ಯಾರು ಬರ್ತಾರೆ? ಬಂದು ನೋಡ್ರಿ ಡಯಾನಾ. ಹಾಯ್ ಡಯಾನಾ. ಹಾಯ್ ಡಾಕ್ಟರ್. ಹಾಯ್ ಮೇಡಮ್, ಹೇಗಿದ್ದೀರಾ? ನಮ್ ಬಾಳು ಈ ಅಗದು ಆಚೆ ಆಗ್ತೀವಲ್ಲ, ನುಗ್ಗೆಕಾಯಿ ತರ ಆಗೋದು. ಹೌದು ಡಯಾನಾ, ನಮ್ದು ರುಚಿ ಇಲ್ದಿರ ಚೀಂಗಮ್ ಆಗ್ಬಿಟ್ಟಿದೆ. ಟೂ ಸ್ಟಿಕ್ಕಿ, ಟೂ ಮಚ್ ಸ್ಟಿಕ್ಕಿ ಆಗ್ಬಿಟ್ಟು. ಚೆನ್ನಾಗಿ ಹೇಳಿದ್ರಿ ಡಾಕ್ಟ್ರೆ. ಚ್ಯೂಯಿಂಗಮ್ ನ ಬಾಯಲ್ಲಿ ಇಟ್ಟಾಗ ಸ್ವೀಟ್ ಆಗಿರುತ್ತೆ, ಅದೇ ಅಗಿತಾ ಸಪ್ಪೆ ಆಗುತ್ತೆ, ಆಮೇಲೆ ಅದಕ್ಕೆ ಟೇಸ್ಟ್ ಇರಲ್ಲ, ಏನೂ ಇಲ್ಲ. ಅದೇ ತರ ನೀವು ಹೇಳೋದು ನಿಜ. ಎಲ್ಲಂದ್ರೆ ಉಗಿದು ಬಿಟ್ಬಿಡಕ್ಕೂ ಆಗಲ್ಲ. ನೋಡಿ ಜನ ನಮ್ಮನ್ನು ಉಗಿತಾರೆ. ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಡಯಾನಾ, ಸುಖ ಸಂಸಾರಕ್ಕೆ 13 ಸೂತ್ರಗಳಿದೆ ಅಂತ ಹೇಳಿದಲ್ಲ, ಹೇಳು. ಅಲ್ಲ ಕಣೆ, ಸುಖ ಸಂಸಾರಕ್ಕೆ ಇರೋದು 12 ಸೂತ್ರ. 13 ಎಲ್ಲಿಂದ ಬಂತು? ಅಂಕಲ್, ಅದೆಲ್ಲ ನಿಮ್ ಹಳೆ ಕಾಲದಲ್ಲಿ. ಆಗಿನ ಕಾಲದಲ್ಲಿ ಮೊಬೈಲ್, ಲ್ಯಾಪ್ಟಾಪ್ಸ್ ಏನೂ ಇರ್ಲಿಲ್ಲ. ಫೀಮೇಲ್ ಇದ್ರು, ಇಮೇಲ್ ಇರ್ಲಿಲ್ಲ, ಕುಣಿಯೋ ರೀಲ್ಸ್ ಇರ್ಲಿಲ್ಲ, ಆದ್ರೆ ಫಿಲಂ ರೀಲ್ಸ್ ಇರ್ತಿತ್ತು. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದು ಎಲೆಕ್ಟ್ರಾನಿಕ್ ಯುಗ ರೀ. ಒಂದು ಸೂತ್ರ ಜಾಸ್ತಿ ಆಗೋಗಿದೆ. ಡಯಾನಾ, ಯು ಕಂಟಿನ್ಯೂ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಜೀವನ ಹೆಂಗಾಗಿದೆ ಗೊತ್ತಾ? ಹಣ್ಣಿಲ್ದಲ್ಲಿರೋ ಸಿಪ್ಪೆ ತರ, ಕಣ್ಣಿಲ್ದಲ್ಲಿರೋ ರೆಪ್ಪೆ ತರ. ಪ್ರತಿ ನಿತ್ಯ ಅದೇ ಮುಖ, ಅದೇ ಕೆನ್ನೆ, ಅದೇ ತುಟಿ, ಅದೇ ಚೀರಾಟ, ಅದೇ ಕೂಗಾಟ, ಅದೇ ಒದರಾಟ. ಥೋ, ಈ ಜನ್ಮಕ್ಕೆ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಏನ್ ಮಾಡ್ತಿದ್ರು ಗೊತ್ತಾ? ಚೆನ್ನಾಗಿರ್ಲಿ, ಎಕ್ಸೈಟ್ಮೆಂಟ್ ಇರ್ಲಿ ಅಂತ ಅಂದ್ಬಿಟ್ಟು ಫಿಲಮ್ಗೆ ಹೋಗ್ತಿದ್ರು, ದೇವಸ್ಥಾನಕ್ಕೆ ಹೋಗ್ತಿದ್ರು, ತಿಂಗಳಿಗೊಂದ್ಸಲ ಹಬ್ಬ ಮಾಡ್ತಾ ಇದ್ರು, ಅದಕ್ಕೆ ಖುಷಿಯಾಗಿರ್ತಿದ್ರು. ಈ ಗಂಡಸರು ಕ್ಲಬ್ಗೆ ಹೋಗ್ತಾರೆ, ಪಾರ್ಟಿಗೆ ಹೋಗ್ತಾರೆ, ಮತ್ತೆ ಏನು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕುಡಿತಾರೆ. ಅದೇ ಖುಷಿ ಕೊಡುತ್ತೆ, ಅದೇ ಅವ್ರಿಗೆ ಹುರುಪು. ಇವ್ರಿಗೆ ಹುರುಪು, ನಮ್ಗೆ ಚರ್ಪು. ಮೊಬೈಲ್ ಯಂತ್ರ ಬಂದ್ಮೇಲೆ ಹೆಂಡತಿ ಗಂಡನ ಮುಖ 10 ನಿಮಿಷನೂ ನೋಡಲ್ಲ, ಅದೇ ಮೊಬೈಲ್ ನ ಮಾತ್ರ 10 ಗಂಟೆ ನೋಡ್ತಾ ಇರ್ತಾರೆ. ಸಕ್ಕದಾಗ ಹೇಳ್ದೆ ಡಯಾನಾ. ಇವಳಿಗೆ ನನ್ನ ಮುಖ ನೋಡೋದಕ್ಕೆ ಅರ್ಧ ಗಂಟೆ ಪುರ್ಸೊತ್ತಿಲ್ಲ. ಮೊಬೈಲ್ನ 10 ಗಂಟೆ ನೋಡ್ತಾಳೆ. ಸ್ವಲ್ಪ ಬೆಂಕಿ ಬಿತ್ತು. ನಿಮ್ಮ ಟೇಸ್ಟ್ಗೆ ಮೊಬೈಲ್ ತಗೊಂಡು ಒತ್ತಿ ಉಜ್ಬೇಕು. ಸಂಸಾರದಲ್ಲಿ ಎಲ್ಲ ಪ್ರಾಬ್ಲಮ್ ಈ ಮೊಬೈಲ್ ಇಂದಾನೇ ಆಗ್ತಿದೆ. ಎಲ್ಲ ಸ್ಕ್ರೀನ್ ಟೈಮ್ ಈ ಮೊಬೈಲ್ಗೆ ಹೋಗ್ತಾ ಇದೆ. ಸೂಪರ್ ಪಾಯಿಂಟ್ ಹೇಳಿದೆ ಡಯಾನಾ. ಮೊಬೈಲ್ ನೋಡಿ ನೋಡಿ ಕಣ್ಣು ಹಿಂಗೋಗುತ್ತೆ, ಕಿವಿ ಒಡೆದೋಗುತ್ತೆ, ತಲೆ ಕೆಟ್ಟು ಕೆರ ಆಗೋಗುತ್ತೆ. ಅದು ನೋಡಿ 13ನೇ ಸೂತ್ರ ಏನು ಅಂತ ಗೊತ್ತಾ ನಿಮ್ಗೆ? ಏನು? ದಿನದಲ್ಲಿ 2 ಗಂಟೆ ಮೊಬೈಲ್ ನ ಸ್ವಿಚ್ ಆಫ್ ಮಾಡ್ಬೇಕು. ಗಂಡ ಹೆಂಡತಿ ಒಬ್ರು ಮುಖ ಒಬ್ರು ನೋಡ್ಕೊಂಡು ಮಾತಾಡ್ಬೇಕು. ಆ 2 ಗಂಟೆ ಏನ್ ಮಾತಾಡೋದು? ಅದೇ ಮತ್ತೆ. ಯಾಕೆ ಬಾತೆ ಹಳೆ ನೆನ್ಪು ಮಾಡ್ಕೊಳ್ಳಿ, ರೊಮ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡಿ. ರೊಮ್ಯಾನ್ಸು, ಡ್ಯಾನ್ಸು ಇದೇ ಗಂಡನ ಜೊತೆಲ್ಲ? ರೊಮ್ಯಾನ್ಸು, ಡ್ಯಾನ್ಸು ಇದೇ ಹೆಂಡತಿ ಜೊತೆ ಇಲ್ಲ. ಜಾಗ ಬದಲಾಯಿಸ್ಬೇಕಾ? ಪಕ್ಕದ ಬೆಡ್ರೂಮ್ಗೆ ಹೋಗ್ಬೇಕಾ? ಅಯ್ಯೋ ಅಲ್ಲ, ನಾನ್ ಹೇಳ್ತಿರೋದು ಟೂರ್ಗೆ ಹೋಗಿ, ಮಡಿಕೇರಿ ಹೋಗಿ, ಫಾರೆಸ್ಟ್ ಏರಿಯಾ ಹೋಗಿ, ಸೂಪರ್ ಆಗಿರುತ್ತೆ. ಅಬಾಬಾಬಾಬಾ, ಸಂಸಾರದ ಬಗ್ಗೆ ಎಷ್ಟೆಲ್ಲ ತಿಳ್ಕೊಂಡಿದ್ಯಾ ಡಯಾನಾ. ನಿಜವಾಗ್ಲೂ ನೀನು ಕೊಟ್ಟಿರೋ ಟಿಪ್ಸು ತುಂಬಾ ಚೆನ್ನಾಗಿದೆ. ನೀನು ನಿನ್ನ ಸಂಸಾರದಲ್ಲಿ ಇದೆಲ್ಲ ಅಳವಡಿಸ್ಕೊಂಡಿದ್ಯಾ? ಅಯ್ಯೋ ಆಂಟಿ, ನಾನಿನ್ನೂ ಒಬ್ಬಂಟಿ. ಹೌದಾ? ಮತ್ತೆ ಹುಡುಗನ ಹುಡುಕ್ತಾ ಇದ್ಯಾ? ಸಿಗ್ತಾನೆ ಇಲ್ವೇ? ಸರಿ ಸರಿ, ಹೇಗಾದ್ರೂ ಮಾಡಿ ನನ್ನ ಮಗಳಿಗೆ ರೀಲ್ಸ್ ಮಾಡಬೇಡ ಅಂತ ಹೇಳ್ತೀನಿ. ರೀಲ್ಸ್ ಮಾಡಿಸೋದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಜೆಷನ್. ಥ್ಯಾಂಕ್ ಯು. ರಂಗು, ರಂಗಿಲಾ, ಏನ್ ಮಾಡ್ತಿದ್ಯಮ್ಮ? ಬಾ ಇಲ್ಲಿ. ಬಂದೆ ಮಮ್ಮಿ. ರೀಲ್ಸ್ ಮಾಡ್ತಾ ಇದ್ದೆ. ಇಲ್ಲಿ ನೋಡು, ನಿನ್ನೆ ಅಪ್ಲೋಡ್ ಮಾಡಿರೋ ರೀಲ್ಸ್ಗೆ ಎಷ್ಟೊಂದು ಲೈಕ್ಸ್ ಬಂದಿದೆ ಅಂತ. 1000 ಲೈಕ್ಸ್ ಬಂದಿದೆ. ನಾನು ಆಗ್ಲೇ ನೋಡಿದೆ. ಅದರಿಂದ ನಿನಗೇನು ಸಿಕ್ತು? ನೀನು ಪಿಂಡ ಆನಂದ. ಲೈಕ್ಸ್ ಬರುತ್ತೆ, ಜನ ಇಷ್ಟಪಡ್ತಾರೆ ಮಮ್ಮಿ. ನೋಡು, ಇದನ್ನೆಲ್ಲ ಬಿಟ್ಟು ಈಗ ನಾನು ಹೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಾನು ನಿಮ್ಮ ಅಮ್ಮನಾಗಿ ಒಂದು ಬುದ್ಧವಾದ ಹೇಳ್ತೀನಿ, ಸರಿನಾ? ಈಗ
ಈ ರೀಲ್ಸ್ ಮಾಡಬೇಕಾದ್ರೆ ಎಷ್ಟು ಜನ ಬಿದ್ದು ಸತ್ರು ಅದನ್ನ ಗೂಗಲಲ್ಲಿ ನೋಡಿ. 24 ಮೆಂಬರ್ಸ್ ಸತ್ತೋಗಿದ್ದಾರೆ ಈ ಇಯರು. ರೈಲ್ವೆ ಟ್ರ್ಯಾಕ್ ಹತ್ರ ರೀಲ್ಸ್ ಮಾಡೋದು, ಬಸ್ಸಲ್ಲಿ ಹೋಗ್ಬೇಕಾದ್ರೆ ರೀಲ್ಸ್ ಮಾಡೋದು, ಈ ಬೈಕಲ್ಲಿ ಹೋಗ್ಬೇಕಾದ್ರೆ ರೀಲ್ಸ್ ಮಾಡೋದು, ಆಮೇಲೆ ಈ ಜೋಗ್ ಫಾಲ್ಸು, ನದಿ ಅಲ್ಲೆಲ್ಲ ರೀಲ್ಸ್ ಮಾಡಿ ಸತ್ತೋಗಿರೋರು ಎಷ್ಟು ಜನ ಇದ್ದಾರೆ? ಸಾವಿರಾರು ಜನ ಸತ್ತೋಗಿದ್ದಾರೆ ಮಮ್ಮಿ, ಪಾಪ. ಆದರೆ ಈ ರೀಲ್ಸ್ ಮಾಡೋದನ್ನ ಬಿಡೋಕ್ಕಾಗುತ್ತಾ? ಅದನ್ನ ಬಿಡೋಕ್ಕಾಗಲ್ವಲ್ಲ. ಇಂಥ ಡೇಂಜರ್ ರೀಲ್ಸ್ಗಳೆಲ್ಲ ಮಾಡಿ ನಿನಗೆ ಏನೇ ಸಿಗುತ್ತೆ? ಆನಂದ ಸಿಗುತ್ತೆ, ಲೈಕ್ಸ್ ಬರುತ್ತೆ, ಜನ ನನ್ನ ಇಷ್ಟಪಡ್ತಾರೆ ಮಮ್ಮಿ. ಬಿಡಬೇಕು, ನೀನು ಬಿಡಲೇಬೇಕು. ಅಲ್ಲ ಕಣೆ, ಈ ಲೈಕ್ಸ್ ಬಂದು ಏನೇ ಪ್ರಯೋಜನ? ನಾಳೆ ಸತ್ತೋದ್ರೆ 4 ಜನ ಬೇಕು ಕಣೆ ಎತ್ತಕ್ಕೆ. ಅಮ್ಮ ತಾಯಿ, ಊಟ ಮಾಡೋದು ಬಿಡು ಅಂದರೆ ಬಿಡ್ತೀನಿ, ಉಸಿರಾಡೋದು ಬಿಡು ಅಂದರೆ ಬಿಡ್ತೀನಿ, ಆದರೆ ರೀಲ್ಸ್ ಮಾಡೋದು ಮಾತ್ರ ನಾನು ಖಂಡಿತ ಬಿಡಲ್ಲ. ನೀನು ಏನಾದರೂ ರೀಲ್ಸ್ ಮಾಡೋದು ಬಿಟ್ಟಿಲ್ಲ ಅಂತಂದರೆ ನಾನು ಇಳಿ ಭಾಷಣ ಕೂಡ ಸೋತೋಗ್ಬಿಡ್ತೀನಿ. ಇಲಿ ಪಾಷಣಕ್ಕೆ ಆ ಇಲಿಗಳೇ ಸಾಯಲ್ಲ, ಇನ್ನೇನು ಸಾಯ್ತೀಯಾ? ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ನೋಡಮ್ಮ ರಂಗು, ನಾನು ಚಿಕ್ಕ ವಯಸ್ಸಿಂದ ಏನೇನೋ ಆಸೆ ಇಟ್ಕೊಂಡಿರಿ ಕಣೆ, ಆದರೆ ಯಾವುದೂ ನೆರವೇರಲಿಲ್ಲ. ಆ ಆಸೆನ ನಿನ್ನಲ್ಲಿ ನೋಡ್ತಾ ಇದ್ದೀನಿ, ಆ ಕನ್ಸ್ಕೊಂಡಿದ್ದೀನಿ ಕಣೆ. ನೀನು ಒಳ್ಳೆ ಕಡೆ ಮದುವೆ ಆಗಕ್ಕೆ ಹೋಗ್ಬೇಕು, ಚೆನ್ನಾಗಿ ಸಂಸಾರ ಮಾಡಬೇಕು, ಒಳ್ಳೆ ಸೊಸೆ ಆಗಬೇಕು, ಏನೆಲ್ಲ ಆಸೆ ಇಟ್ಕೊಂಡಿದ್ದೀನಿ ಮಗ. ಸರಿ 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 ಸರಿ, ಈ ಸಿನಿಮಾ ಡೈಲಾಗ್ ಎಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ, ಈ ಸೆಂಟಿಮೆಂಟ್ ಡೈಲಾಗ್ಸ್ನ ಬಿಟ್ಬಿಡು. ಸರಿ, ವಿಷಯಕ್ಕೆ ಬರ್ತೀನಿ ರಂಗು. 3 ದಿನ ಕಂಟ್ರೋಲ್ ಮಾಡ್ಕೊ. 3 ದಿನ ರೀಲ್ಸ್ ಮಾಡಬೇಡ ಕಣೆ ಪ್ಲೀಸ್. 3 ದಿನ ರೀಲ್ಸ್ ಮಾಡಬೇಡ. ನಾನು ನಿನಗೆ ಮುತ್ತಿನ ಸರ ಮಾಡ್ಕೊಡ್ತೀನಿ. ಹೌದಾ? 3 days ನೋ ರೀಲ್ಸಾ? ಗುಡ್ ಆಫರ್, ನನಗೆ ಓಕೆ. ಅಯ್ಯೋ ನನ್ನ ಮುದ್ದು ಮಗಳು, ನನ್ನ ಬಂಗಾರ, ನನ್ನ ಚಿನ್ನ, ನನ್ನ ಮಾತು ಕೇಳಿದೆಯಲ್ಲ. ರೀಲ್ಸ್ ಮಾಡೋದು ಏನೇ ಪ್ರಯೋಜನ? ರೀಲ್ಸಿಂದ ಎಲ್ಲರಿಗೂ ತೊಂದರೆ, ಹುಡುಗಿರೆಲ್ಲ ಸಾಯ್ತಾ ಇದ್ದಾರೆ. ಸರಿ ಅಮ್ಮ, ನಾನು ರೀಲ್ಸ್ ಮಾಡಲ್ಲ ಬಿಡು. ಮಗಳೇ ರಂಗಿಲ್ಲ, ಚಂಪಾಕಲಿ, ಕೋತಿ, ಗೋಮಳೆ, ಗೋವಿಂದ ನನಗೆ ಚಾಲೆಂಜ್ ಮಾಡ್ತಾರೆ. ನಿನ್ ಕೈಲಿ ಕಿಸ್ಯಕ್ ಆಗಲ್ಲ ಅಂತಾನೆ. ನಾನು ನಿನ್ ಕೈಲಿ ಕಿಸ್ಯಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಕಡೆ. ಏನ್ ಕಿಸ್ಯೋದು ಅಪ್ಪ? ಅಲ್ಲ, ನಾನು ಮನಸ್ಸು ಮಾಡಿದ್ರೆ ಈ ಪ್ರಪಂಚದಲ್ಲಿ ಮಾಡದೇ ಇರೋ ಕೆಲಸನೇ ಇಲ್ಲ ಅಂತ ಚಾಲೆಂಜ್ ಮಾಡ್ಬಿಟ್ಟು ಬಂದಿದ್ದೀನಿ. ಯಾರ ಹತ್ರ ಬೆಟ್ಟಿಂಗ್ ಕಟ್ಕೊಂಡ್ ಬಂದ್ರಿ? ಬೆಟ್ಟಿಂಗ 30-40 ಸೈಟ್ ನಂದು, 30-40 ಸೈಟ್ ಅವಂದು, ಇಬ್ಬರದು ಬೆಟ್ಟಿಂಗ್ ಕಟ್ಟಿದ್ದೀವಿ. ನಾನ್ ಗೆದ್ರೆ ನನ್ಗೆ, ಅವನ್ ಗೆದ್ರೆ ಅವನ್ಗೆ. ಮಗಳೇ, ನೀನು ಒಂದು 12 ಜೊತೆ ಬಟ್ಟೆ ರೆಡಿ ಮಾಡ್ಕೊ, ನಾನು 12 ಜೊತೆ ಬಟ್ಟೆ ರೆಡಿ ಮಾಡ್ಕೋತೀನಿ. ಆಗಿದ್ದಾಗೋಗ್ಲಿ ಇಬ್ರು ಸೇರಿ ಹೊರಟೇ ಬಿಡೋಣ. ಊರ್ಗಲ್ಲ ಮಗಳೇ, ಟಾಸ್ಕ್ ರೀಚ್ ಮಾಡೋದಕ್ಕೆ, ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋದಕ್ಕೆ. ಏನ? ರೀಲ್ಸ್ನ. ಕಾಮಿಡಿ ಕುಟುಂಬ.